ಸುಮಾರು ದಿನ ಹೋಗೋಣ ಇಲ್ಲಿಗೆ ಅಂದ್ಕೊಂಡಿದ್ದೆ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇದು ಒಂದು ಪಾಯಿಂಟ್ ನಮ್ಮ ಲಿಸ್ಟಲ್ಲಿ ಕವರ್ ಆದಂಗೆ ಆಗುತ್ತೆ. ಬನ್ನಿ. ಕಲ್ಲು ಹಾಕೋರು ಹೆಂಗು ಯಾರು ಹತ್ಬಾರ್ದು ಹೋಗ್ಬಾರ್ದು ಅಂತ. ಚೆನ್ನಾಗಿದೆ ಗುರು, ಸಖತ್ತಾಗಿದೆ. ಪರವಾಗಿಲ್ಲ. ಒಂದು ವಾಕು ಮಾಡ್ಬೋದು. ವಾವ್, ನೋಡಿ ಇಲ್ಲಿ ಕಲ್ಲು ಹಾಕ್ಬಿಟ್ರೆ ಮೊದಲಿಲ್ಲ, ಫುಲ್ ಅಲ್ಲಿವರೆಗೂ ಹೋಗಿ ಬರ್ಬೋದಿತ್ತು. ಒಂದು ವಾಕ್ ಮಾಡ್ಬೋದು ಆರಾಮಾಗಿ. ಹಿಂಗಿದೆ ನೋಡಿ ಬ್ಯೂಟಿ. ನೋಡಿ ಗೈಸ್, ಏನು ಪೀಸ್ ಆಗಿದೆ ಜಾಗ. ಸೀರಿಯಸ್ಲಿ ಗೊತ್ತಿರಲಿಲ್ಲ ನನಗೆ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ. ಸೂಪರ್ ಆಗಿದೆ. ನಾನು ಏನೋ ಅಂದ್ಕೊಂಡು ಬಂದೆ, ಬಟ್ ಬ್ಯೂಟಿಫುಲ್ ಆಗಿದೆ. ಆರಾಮಾಗಿ ಬರ್ಬೋದು. ಬಿಡದಿಗೆ ಬಂದು ಒಂದು ಇಡ್ಲಿ ತಿನ್ಕೊಂಡು ಟೌನ್ ಒಳಗಡೆ ಏನಿದೆ ಆರ್ಚ್ ಒಳಗಡೆ ಬಂದುಬಿಟ್ರೆ 1 ಕಿಲೋಮೀಟ್ರು ನೋಡಿ ಎಂಥ ಬ್ಯೂಟಿಫುಲ್. ಈಗ ಒಂದು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಸಂಜೆ ಹೊತ್ತು ಅಥವಾ ಬೇಗ ಬಂದರೆ ಒಂದು 6 ಗಂಟೆಗೆ ಬಂದುಬಿಟ್ರೆ ಬೆಳಗ್ಗೆನೆ ಸೂಪರಾಗಿರುತ್ತೆ. ಬಟ್ ಆರಾಮಾಗಿ ವಾಕ್ ಮಾಡ್ಬೋದು ನೀವು, ಬ್ಯೂಟಿಫುಲ್ ಆಗಿದೆ. ಸೊ ಆ ಎಂಡೋರ್ಗೂ ಹೋಗ್ಬಿಟ್ಟು ವಾಕ್ ಮಾಡ್ಕೊಂಬರೋಣ ಬನ್ನಿ. ಲೊಕೇಶನ್ ಮಾತ್ರ ಸೂಪರಾಗಿದೆ, ಬ್ಯೂಟಿಫುಲ್ ಆಗಿದೆ ಲೊಕೇಶನ್ನು. ಸೀರಿಯಸ್ಲಿ ಗೊತ್ತಿರಲಿಲ್ಲ ಗುರು ಇಷ್ಟು ಚೆನ್ನಾಗಿದೆ ಅಂತ. ಅನ್ಯಾಯವಾಗಿ ಇವತ್ತು ಲೇಟಾಗಿ ಎದ್ಬಿಟ್ಟು ವೇಸ್ಟ್ ಆಗೋಯ್ತಲ್ಲ ಇವತ್ತು ಡೇ ಅಂದ್ಕೊಂಡೆ. ಬಟ್ ಅದೇ ಹೇಳೋದು, ನಾವೊಂದು ಪ್ಲ್ಯಾನ್ ಮಾಡಿದರೆ ಮೇಲೆ ಶಿವ ಒಂದು ಪ್ಲ್ಯಾನ್ ಮಾಡಿರ್ತಾನೆ. ಬಟ್ ಈ ಲೊಕೇಶನ್ ಇವತ್ತು ನೋಡಬೇಕು ಅಂತ ಇತ್ತು ಅನಿಸುತ್ತೆ. ಸೊ ಅದರಿಂದ ಈ ಲೊಕೇಶನ್ಗೆ ಬಂದಿದ್ದೀನಿ ಅಷ್ಟೇ. ಬಿಳಿಕಲ್ ರಂಗನಾಥ ಸ್ವಾಮಿಗೆ ಮತ್ತೆ ಇನ್ನೊಂದು ಸಲ ಹೋಗ್ತೀನಿ, ಮಿಸ್ ಮಾಡಲ್ಲ. ಸುಮಾರು ಒಂದು 3 ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾ ಇರೋದು ಅಲ್ಲಿಗೆ ಹೋಗೋದಕ್ಕೆ. ಯಾಕೋ ಹೋಗೋಕ್ಕೆ ಆಗ್ತಾಯಿಲ್ಲ. ಜೀಪಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ, ಆಫ್ ರೋಡ್ ಇತ್ತು. ಸೊ ಅದು ಆಗಲಿಲ್ಲ. ಸೊ ಬೈಕಲ್ಲಿ ಹೋಗೋಣ, ತುಂಬ ದಿನ ಆಗಿತ್ತು ಬೈಕಲ್ಲಿ ಹೋಗಿ ಅಂದ್ಕೊಂಡೆ, ಅದು ಫ್ಲಾಪ್ ಆಯಿತು. ನೋಡೋಣ ಮುಂದೆ ಯಾವಾಗಲಾದರೂ ಹೋಗೋಣ. ಬಟ್ ಇವತ್ತು ಪ್ರೆಸೆಂಟ್ ಈ ಜಾಗನ ಎಂಜಾಯ್ ಮಾಡೋಣ. ತಿಳಿಸದೆ ನನಗೆ ಹುಡುಕಿದೆ ನಿನ್ನ ನನ್ನಯ ಕಣ್ಣು, ಸಿಹಿ ಸಂಕಟ ಸಾಕಾಗಿದೆ ಮುಂದೇನು. ಸ್ಲೋ ವಾಕ್ ಮಾಡ್ತೀವಿ ಅಂದರೆ ಗೈಸ್, ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಎಂಡ್ಗೆ ಹೋಗೋಕ್ಕೆ ಮಿನಿಮಮ್ ಅಂದರೆ 20 ಮಿನಿಟ್ಸ್ ಬೇಕು. ಸಿಂಪಲಾಗಿ ಒಳ್ಳೆ ಸ್ಲೋ ವಾಕ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಬರ್ತೀನಿ. ನೋಡೋಕೆ ಇಲ್ಲೇ ತಾನೆ ಅಂತಲೇ ಕಾಣಿಸುತ್ತೆ. ಆಲ್ಮೋಸ್ಟ್ ನೋಡಿ ಆ ಎಂಡಿಂದ ಹಿಡ್ದು ಆ ರೋಡ್ ಎಂಡ್ವರೆಗೂ ಹೋಗ್ತೀವಿ ನಾವು. ಸೊ ವಾಕ್ ಮುಗೀತು, ಈಗ ಪಯಣ ಬೆಂಗಳೂರು ಕಡೆಗೆ. ಸೊ ಆರಾಮಾಗಿ ಬನ್ನಿ, ಒಳ್ಳೆ ಪೀಸ್ಫುಲ್ ಫ್ಯಾಮಿಲಿಲಿ ಆರಾಮಾಗಿ ಬರ್ಬೋದು. ಆದರೆ ಈ ಥರ ಬಿಸಿಲಲ್ಲಿ ಬರಬೇಡಿ, ಅರ್ಲಿ ಮಾರ್ನಿಂಗ್ ಇಲ್ಲ ಒಳ್ಳೆ ಸನ್ಸೆಟ್ ಟೈಮಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಸೊ ಒಂದು ಒಳ್ಳೆ ವೀಕೆಂಡ್ ರೈಡು ಇಷ್ಟಿದ್ರೆ ಸಾಕು ಗುರು. ಅಟ್ಲೀಸ್ಟ್ ಒಂದು ಶಾರ್ಟ್ ರೈಡು ಆರಾಮಾಗಿ ಹೋಗ್ಬೋದು. ಇಲ್ಲಿ ಸರ್ವಿಸ್ ರೋಡ್ ಇದೆ, ಹಿಂಗೆ ಬೆಂಗಳೂರು ಜಾಯ್ನ್ ಆಗುತ್ತಾ. ಸೊ ಅಲ್ಲಿವರೆಗೂ ಟೌನ್ಗೆ ಹೋಗಂಗೇನಿಲ್ಲ, ನಾವು ಇಲ್ಲೇ ಸರ್ವಿಸ್ ರೋಡ್ಗೆ ಹೋಗೋಣ ಬನ್ನಿ. ಹಿಂಗೆ ಹೋಯ್ತೀನೋ, ಹೀಗೆ ಜಾಯ್ನ್ ಆಗೋಣ, ಹೀಗೆ ಹೋಗ್ಬಿಡೋಣ. ಅಲ್ಲೇ ನಾವು ಬರೋಂಗಿಲ್ಲ, ಸಿಟಿ ಒಳಗಡೆ ಹೋಗಂಗೆ ಇಲ್ಲ, ಇಲ್ಲೇ ಡೈರೆಕ್ಟ್ ಟೊಯೋಟಾ ಮುಂದೆ ಜಾಯ್ನ್ ಆಗಿಬಿಡ್ತೀವಿ. ಮನೇಲಿ ಕೂತ್ಕೊಂಡು ಏನು ಮಾಡೋಣ, ಸಂಡೇಸು ಆರಾಮಾಗಿ ಈ ಥರ ಬರಬೇಕು, ಒಂದು ಪೀಸಾಗಿರುತ್ತೆ. ಸೊ ಗೈಸ್, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಯಾರು ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟು ಮಾಡಿ, ಏನಾದರೂ ಇದ್ದರೆ ಹೇಳಿ ತಿದ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಒಂದು ಮೋಟೋ ಬ್ಲಾಗಿಂಗೇ ಮಾಡೋಣ ಅಂತ ಅಂದ್ಕೊಂಡಿನಿ. ಒಂದು ರೈಡ್ ಹೋಗೋಣ ಮಾನ್ಸೂನ್ಗೆ ಅಂತೆಲ್ಲ. ಮಾನ್ಸೂನ್ ಆಗಲೇ ಮುಗೀತಾ ಬಂತು, ಇಯರ್ ಎಂಡೇ ಆಗೋಯ್ತು 2024. ಓಕೆ ಸ್ನೇಹಿತರೆ, ಟಾಟಾ, ಟೇಕ್ ಕೇರ್,
ಬಾಯ್ ಬಾಯ್ ಬಾಯ್.